ಬೆಳಗಾವಿ ಜಿಲ್ಲೆಯಲ್ಲಿ ಮಾರ್ಚ್ 13ನೇ ತಾರೀಕು ಒಂದು ಸೆಲ್ಫ್ ಸ್ಕಿಡ್ ಆಗಿ ಒಂದು ರೋಡ್ ಆಕ್ಸಿಡೆಂಟ್ ಆಗುತ್ತದೆ. ಸೊ ಅದರಲ್ಲಿ ಸಂದೀಪ್ ಕಾಲಗೌಡ ಮಂಜರ್ಗಿ ಎಂಬ ಒಂದು ವ್ಯಕ್ತಿ ಸುಮಾರು 46 ವರ್ಷ, ಆರ್ಮಿಯಿಂದ ರಿಟೈರ್ ಆಗಿ ಬಂದು ಇಲ್ಲಿ ಗೋಡಗಿರಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಆಕ್ಸಿಡೆಂಟಲ್ಲಿ ಬಿದ್ದಿರ್ತಾರೆ. ಎಮ್ಕಂಡ್ಮಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇದು ಒಂದು ಘಟನೆ ಆಗುತ್ತದೆ. ಅಲ್ಲಿಂದ ಅವರನ್ನು ಹುಕ್ಕೇರಿ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಅವ್ರ ವೈಫ್ ಇಲ್ಲಿಲ್ಲ, ನನ್ನ ಗಂಡನಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಹೇಳಿಬಿಟ್ಟು JG ಹಾಸ್ಪಿಟಲ್ ಘಟಪ್ರಭಾಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರಿಗೆ ದೊಡ್ಡ ಗಾಯನೋ ಮೇಜರ್ ಇಂಜುರೀಸ್ ಯಾವುದೂ ಆಗುವುದಿಲ್ಲ. ಚೆನ್ನಾಗಿ ಮಾತನಾಡಿರ್ತಾರೆ. ನಮ್ಮ ಆಫೀಸರ್ಸ್ ವಿಡಿಯೋ ಸ್ಟೇಟ್ಮೆಂಟ್ ಕೂಡ ತೊಗೊಂಡಿರುವಾಗ ನನಗೆ ಏನಾಗಿಲ್ಲ ಸರ್, ಕೇಸ್ ಯಾವುದು ಬೇಡ ಅಂದ್ರೆ, ಸೆಲ್ಫ್ ಸ್ಕಿಡ್ ಆಗಿದೆ, ಯಾವುದು ಕೇಸ್ ಬೇಡ ಸರ್ ಅಂತ ಹೇಳಿರ್ತಾರೆ. ಸೊ ಬಟ್ 15ನೇ ತಾರೀಕು ಸಾಯಂಕಾಲ ಒಂದು 4:15 ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಅಂದರೆ ರಿಪೋರ್ಟ್ ಆಗಿ ಡೆತ್ ಆಗಿರ್ತಾರೆ. ಹಾಸ್ಪಿಟಲಲ್ಲಿ ಅವರು ಡೆತ್ ಆಗಿದ್ದಾರೆ ಅಂದರೆ ಡಿಕ್ಲೇರ್ ಆಗುತ್ತದೆ. ಡಿಕ್ಲೇರ್ ಆಗೋ ಸಂದರ್ಭದಲ್ಲಿ ಸ್ವಲ್ಪ ಡೌಟ್ ಕಾಣ್ತಾ ಇತ್ತು, ಯಾಕಂದರೆ ಯಾವುದು ವಿಸಿಬಲ್ ಇಂಜರೀಸ್ ಯಾವುದು ಕಾಣ್ತಾ ಇಲ್ಲ. ಸೊ ಇದರಲ್ಲಿ ಬೇರೆ ಏನೋ ಆಗಿರಬಾರ್ದು ಅಂದ್ರೆ ಒಂದು ಡೌಟ್ ಮೇಲ್ಗಡೆ ನಾವು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಬಿಮ್ಸ್ ಹಾಸ್ಪಿಟಲ್ಗೆ ಕಳಿಸ್ತೀವಿ. ಅಲ್ಲಿ ಲೋಕಲ್ ಹಾಸ್ಪಿಟಲಲ್ಲಿ ಬೇಡ, ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಮಾಡೋಣ ಅಂದ್ರೆ ಬಾಡಿಯನ್ನು ಬಿಮ್ಸ್ ಹಾಸ್ಪಿಟಲ್ಗೆ ಕಳಿಸ್ತೀವಿ. ಹಾಗೆ ಚೆನ್ನಾಗಿರೋರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ಬಂದಾದ್ಮೇಲೆ ಸ್ವಲ್ಪ ಡೌಟ್ ಮೇಲ್ಗಡೆ ಮಾಡಿದ್ವಿ. ಜನರಲಿ ರೋಡ್ ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ರ್ಯಾರ್ಲಿ ಫ್ಯೂ ಕೇಸಲ್ಲಿ ಮಾತ್ರ ನಮಗೆ ಆ ಶಾಕಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತದೆ. ಅದರ್ವೈಸ್ ಅಂತ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಈ ಕೇಸಲ್ಲಿ ನಮಗೆ ಡೌಟ್ ಇತ್ತು, ಬಟ್ FSL ಇರೋ ಸಂದರ್ಭದಲ್ಲಿ ನಮಗೆ ಏನೂ ಇಲ್ಲ ಅಂದರೆ ಹೇಳ್ಬಿಟ್ಟು ಕಳಿಸಿದ್ದೀವಿ. ಸ್ಯಾಂಪಲ್ ಎಲ್ಲ ಬಂತು. ದೆನ್ ರಿಪೋರ್ಟು ಬಂತು. ರಿಪೋರ್ಟಲ್ಲಿ ಯಾವುದೇ ಪಾಯ್ಸನ್ ಯಾವುದೂ ಇಲ್ಲ, ಇದು ಹಾರ್ಟ್ ಅಟ್ಯಾಕ್ ಅಂದರೆ ಆಲ್ಮೋಸ್ಟ್ ರಿಪೋರ್ಟ್ ಬಂತು. ಯಾವುದಲ್ಲಿ ಪಾಯ್ಸನ್ ಸ್ಯಾಂಪಲ್ ಯಾವುದೂ ಇಲ್ಲ ಅಂದರೆ ರಿಪೋರ್ಟ್ ಕೊಟ್ಟಿರ್ತಾರೆ. ಪುಂಡಲಿಕ್ ವಿಠಲ್ ಡೊಂಬರ್ ಎಂಬವನ ಒಂದು ಸ್ಟೇಟಸ್ ಹಾಕ್ತಾನೆ. ಸ್ಟೇಟಸ್ ಹಾಕಿಬಿಟ್ಟು ನೀವು ಎಲ್ಲ ಕ್ರೈಮು ನಮ್ಮ ಎಲ್ಲ ಏನೇನು ಆಗಿದೆ ಅಂದ್ರೆ ನನಗೆ ಗೊತ್ತಿದೆ, ಪೊಲೀಸರಿಗೆ ನಾನು ತಿಳಿಸ್ತೀನಿ. ಸೊ ಆಕ್ಸಿಡೆಂಟ್ ಹೆಂಗೆ ಆಯಿತು, ಅದು ಏನಾಗಿದೆ ಅಂತ ಒಂದು ವೇಗಾಗಿ ಒಂದು ಸ್ಟೇಟಸನ್ನು ಇಡ್ತಾನೆ. ಅವನು ಯಾರಂದ್ರೆ ಈ ಡೆತ್ ಆಗಿರೋರಿಗೆ ಪರಿಚಯ ಇರೋವನು. ಇದರಲ್ಲಿ ಒಂದು ದೊಡ್ಡ ಕ್ರೈಮ್ ಮತ್ತು ಇದರಲ್ಲಿ ಭಾಳಷ್ಟು ಮಂದಿ ಇನ್ವಾಲ್ವ್ ಆಗಿರೋದು ಕಂಡು ಬಂದಿರ್ತದೆ. ಈ ಕ್ರೈಮ್ ಫಸ್ಟ್ ಆಫ್ ಆಲ್ ಯಾಕೆ ಆಗಿದೆ ಅಂದರೆ, ಇವನು ಪುಂಡಲಿಕ್ ವಿಠಲ್ ಡೊಂಬರ್, ಇವನಕ್ಕೊಂದು 25 ವರ್ಷ. ಆ ಸಂದರ್ಭದಲ್ಲಿ ಮೃತಪಟ್ಟಿರೋರ ಹೆಂಡತಿ ಸುಮಾ ಮಂಜರ್ಗಿ, ಇವ್ರಿಗೊಂದು 36 ವರ್ಷ, ಅವರಿಗೂ ಇವನಕ್ಕೂ ಪರಿಚಯ ಆಗುತ್ತದೆ. ಇದು ಒಂದು 3-4 ವರ್ಷ ಹಿಂದೆಯಿಂದ ಇದು ನಡೀತಾ ಇದೆ. ಇವರು 2023 ಡಿಸೆಂಬರಲ್ಲಿ ಆಲ್ಮೋಸ್ಟ್ ರಿಟೈರ್ ಆಗಿ ಬರ್ತಾರೆ. 2024, 25, 26, ಸೊ 2.5 ವರ್ಷದಿಂದ ಸುಮಾರು ಇವರಿಗೆ ಈ ಪರಿಚಯ ಉಂಟಾಗಿರ್ತದೆ. ಅವಾಗಿಂದ ಈ ಲೇಡಿಗೆ ಪರಿಚಯ ಆಗಿರ್ತದೆ. ಇಬ್ಬರು ಸೇರಿಕೊಂಡು ಇನ್ಶೂರೆನ್ಸ್ ಮಾಡ್ತಾರೆ. ಮೃತಪಟ್ಟಿರೋರ ಮೇಲ್ಗಡೆ ಇನ್ಶೂರೆನ್ಸ್ ಮಾಡ್ತಾರೆ. SBIಯಲ್ಲಿ ಒಂದು ಇನ್ಶೂರೆನ್ಸ್ ಮತ್ತು HDFCಯಲ್ಲಿ 2 ಇನ್ಶೂರೆನ್ಸ್. ಇನ್ಶೂರೆನ್ಸ್ ಒಟ್ಟು ಅಮೌಂಟ್ ಸುಮಾರು 2 ಕೋಟಿ. ಆಕ್ಸಿಡೆಂಟಲ್ಲಿ ಡೆತ್ ಆಗೋ ಸಂದರ್ಭದಲ್ಲಿ 2 ಕೋಟಿ ಸಿಗ್ತದೆ. ಈ ಇನ್ಶೂರೆನ್ಸ್ ಯಾವ ರೀತಿಯಲ್ಲಿ ಅಂದರೆ ವರ್ಷಕ್ಕೆ ಒಂದು 4 ವರ್ಷ, 5 ವರ್ಷಕ್ಕೆ ಒಂದಲ್ಲಿ SBIಯಲ್ಲಿ ವರ್ಷಕ್ಕೆ 5 ಲಕ್ಷ ಕಟ್ಟೋದು. ಆಫ್ಟರ್ 5 ವರ್ಷ ಕಟ್ಟಬೇಕು. 6ನೇ ವರ್ಷ ಬಿಟ್ಟಾದ್ಮೇಲೆ ನೆಕ್ಸ್ಟ್ 7ನೇ ವರ್ಷದಿಂದ ರಿಟರ್ನ್ ಬರ್ತದೆ. ಒಂದು ವೇಳೆ ಈ ಮಧ್ಯದಲ್ಲಿ ಡೆತ್ ಆಗೋ ಸಂದರ್ಭದಲ್ಲಿ ಆಕ್ಸಿಡೆಂಟಲ್ ಕವರೇಜ್ ಸಿಗ್ತದೆ. ಇದೇ ರೀತಿಯಲ್ಲಿ HDFCಯಲ್ಲಿ ಒಂದು 2 ಇನ್ಶೂರೆನ್ಸ್, 1.6 ಲ್ಯಾಕ್ ಪ್ರತಿ ವರ್ಷ ಕಟ್ಟುವುದು, ಒಂದು 5-6 ವರ್ಷ ಕಟ್ಟುವುದು. ಅದಾದ್ಮೇಲೆ ಬೆನಿಫಿಟ್ ಬರ್ತದೆ. ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗೋ ಸಂದರ್ಭದಲ್ಲಿ ಅದಕ್ಕೆ ದುಡ್ಡು ಬಹಳಷ್ಟು ಬರ್ತದೆ. ಇನ್ನೊಂದು HDFCಯಲ್ಲಿ 1 ಲಕ್ಷ. ಇದೇ ರೀತಿಯಲ್ಲಿ 3 ಇನ್ಶೂರೆನ್ಸ್ ಪ್ಯಾಕೇಜ್, SBIಯಲ್ಲಿ 1, HDFCಯಲ್ಲಿ 2. ಒಟ್ಟು ಸುಮಾರು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಒಂದು 2 ಕೋಟಿ ಬರ್ತದೆ. ಆಕ್ಸಿಡೆಂಟಲ್ಲಿ ಇವರು ಡೆತ್ ಆಗೋ ಸಂದರ್ಭದಲ್ಲಿ 2 ಕೋಟಿ ಬರ್ತದೆ ಅಂದರೆ ಪ್ಲಾನ್ ಮಾಡಿಕೊಂಡು ಇನ್ಶೂರೆನ್ಸ್ ಅನ್ನು ಇವರು ತಯಾರಿ ಮಾಡಿರ್ತಾರೆ. ಸೊ ಇದರಲ್ಲಿ ಇನ್ನೊಂದು ವಿಚಾರಣೆ ನಡೀತಾ ಇದೆ. ಇನ್ಶೂರೆನ್ಸ್ ಮೃತಪಟ್ಟಿರೋರ್ಗೂ ಗೊತ್ತಿಲ್ಲದೆ ಮಾಡಿರೋದಾಗಿ ಒಂದು ತಿಳಿದು ಬರ್ತಾ ಇದೆ. ಗೊತ್ತಿತ್ತು ಅವರೇ ಮಾಡಿದ್ದಾರೆ ಅಂದರೆ ಒಂದು ಸ್ಟೇಟ್ಮೆಂಟ್, ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ನಮಗೆ ಬಂದಿದೆ. ಅದನ್ನು ಕೂಡ ಆ ದಾಖಲಾತಿಯಲ್ಲೂ ಕೂಡ ಅವ್ರಿಗೆ ಗೊತ್ತಿದ್ದು ಮಾಡಿದಾರ, ಮೃತಪಟ್ಟಿರೋ ಗೊತ್ತಿಲ್ಲದೆ ಅವರ ಹೆಸರಲ್ಲಿ ಮಾಡಿದಾರ ಎಂಬುದು ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಸೊ ಅದು ಮುಂದೆ ತನಿಖೆ ಆಗಬೇಕು, ಅದು ತನಿಖೆಯಲ್ಲಿ ಇದೆ. ಘಟಪ್ರಭಾಕ್ಕೆ ಇವನು ಮೃತಪಟ್ಟಿರೋ ಹೆಂಡತಿ ಜೊತೆ ಅಕ್ರಮ ಸಂಬಂಧ ಇರೋವನು ರಿಲೇಟಿವ್ ಒಬ್ಬನ ಅಲ್ಲಿ ಕೆಲಸ ಮಾಡ್ತಾನೆ.
ರಾಹುಲ್ ಹನುಮಂತ್ ಜೋಗಿ ಅಂದ್ರೆ ರಾಹುಲ್ ಹನುಮಂತ್ ಜೋಗಿ ಜೆ ಕೋಆಪರೇಟಿವ್ ಹಾಸ್ಪಿಟಲ್ ಅಲ್ಲಿ ಅವನ ಫಾರ್ಮಸಿ ಓದುತ್ತಾ ಇರ್ತಾನೆ, ಅಲ್ಲಿಯೇ ಇರ್ತಾನೆ. ಗವರ್ಮೆಂಟ್ ಹಾಸ್ಪಿಟಲ್ ನಿಂದ ಯಾವುದೇ ಗಾಯ ಇಲ್ಲದೆ ಇರುವವನನ್ನು ಘಟಪ್ರಭಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಜನರಲ್ ವಾರ್ಡ್ಗೆ ಹಾಕಲ್ಲ, ಸ್ಪೆಷಲ್ ರೂಮ್ ತಗೊಳ್ತಾರೆ. ಸ್ಪೆಷಲ್ ರೂಮ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿ ನಂತರ ಸೊ ಇದು ಒಳ್ಳೆ ಅವಕಾಶ ಸಿಕ್ಕಿದೆ, ಎನಿವೆ ಆಕ್ಸಿಡೆಂಟ್ ಆಯ್ತು, ಇದು ಆಕ್ಸಿಡೆಂಟಲ್ ಡೆತ್ ತರ ತೋರಿಸಬೇಕಂದ್ರೆ ಪ್ಲಾನ್ ಮಾಡ್ತಾರೆ. ಇದಕ್ಕೆ ಇವನು ರಾಹುಲ್ ಎಂಬವನು ಸಜೆಷನ್ ಕೊಡ್ತಾನೆ, ಪಾಯ್ಸನ್ ಕೊಡುವುದಕ್ಕೆ. ಇನ್ಸೆಕ್ಟಿಸೈಡ್ ಪಾಯ್ಸನ್, ಟ್ಯಾಕ್ಟಿಕ್ ಅಂದ್ರೆ ಒಂದು ಪಾಯ್ಸನ್ ಇರ್ತದೆ. ಸೊ ಆ ಪಾಯ್ಸನ್ ಅನ್ನು ಮತ್ತು ರ್ಯಾಟ್ ಪಾಯ್ಸನ್ ಅನ್ನು ಮಿಕ್ಸ್ ಮಾಡಿ ಕೊಡೋಣ ಅಂದ್ರೆ ಪ್ಲಾನ್ ಮಾಡ್ತಾರೆ. ಇದು ಇವನು ರಾಹುಲ್ ಅವನ ಐಡಿಯಾವನ್ನು ಕೊಟ್ಟಿರ್ತಾನೆ. ಆ ಐಡಿಯಾ ಮೇಲ್ಗಡೆ ಈ ಪಾಯ್ಸನ್ ಅನ್ನ ಸಲೈನ್ ಬಾಟಲ್ ಅಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಫಸ್ಟ್ ಇವರೊಂದು ಬೇರೆ ಒಂದು ಸಲೈನ್ ಬಾಟಲ್ ಅಲ್ಲಿ ಫಸ್ಟ್ ಡೇ ಇಂಜೆಕ್ಟ್ ಮಾಡ್ತಾರೆ, 14th. ಅದು ಪ್ರೆಷರ್ ಕಮ್ಮಿ ಇರೋದ್ರಿಂದ ಬಾಡಿ ಒಳಗೆ ಹೋಗಿಲ್ಲ. 15th ಇವರೇ ಸೆಪರೇಟ್ ಒಂದು ಸಲೈನ್ ಬಾಟಲ್ ತಗೊಂಡ್ ಬರ್ತಾರೆ. ಯಾಕಂದ್ರೆ ರೆಗ್ಯುಲರ್ ಸಲೈನ್ ಬಾಟಲ್ ಹಾಸ್ಪಿಟಲ್ ಅವರು ತಗೊಂಡು ಹೋಗಿ ಬಿಡ್ತಾರೆ. ಮತ್ತು ಇದನ್ನು ಕೊಟ್ಟಿ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ತರ ಆಗಿರ್ತದೆ. ಹಾರ್ಟ್ ಅಟ್ಯಾಕ್ ಆಗಿ ಅರ್ಧ ತಾಸಲ್ಲಿ ಮೃತಪಟ್ಟಿರೋದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಈ ಟಿಕ್ ಟಾಕ್ ಪಾಯ್ಸನ್ ಆದ್ಮೇಲೆ ಇದು ಪೆಸ್ಟಿಸೈಡ್ ಇರ್ತದೆ, ಇದು FSL ರಿಪೋರ್ಟ್ ಅಲ್ಲಿ ಬರಬೇಕು. ಇದನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ FSL ಅಲ್ಲಿ ಕಾಂಪ್ರಮೈಸ್ ಆಗಿರೋದು ಗೊತ್ತಾಗಿದೆ. FSL ಅಲ್ಲಿ ಈ ಡಾಕ್ಯುಮೆಂಟ್ ಅನ್ನು ಎಡಿಟ್ ಮಾಡಿ ಟೆಸ್ಟ್ ಅಲ್ಲಿ ಬಂದಿರೋದ ರಿಸಲ್ಟ್ ಅನ್ನು ಚೇಂಜ್ ಮಾಡಿ ಕೊಟ್ಟಿರೋದು ಕಂಡು ಬಂದಿರ್ತದೆ. ಇದನ್ನು ಹೆಂಗೆ ನೀವು ಕಂಡುಹಿಡಿದಿದ್ದೀರ ಅಂತ ಹೇಳೋ ಸಂದರ್ಭದಲ್ಲಿ, ಸೊ ಇದರಲ್ಲಿ ಫಸ್ಟ್ ಮೃತಪಟ್ಟಿರೋ ಹೆಂಡತಿ ತಾಯಿ ಸುಮಾ ಅವರ ತಾಯಿ ಅವರು ಹೆಲ್ತ್ ವರ್ಕರ್ ಆಗಿ ಇದಕ್ಕೆ ಹಿಂದೆ ಕೆಲಸ ಮಾಡಿರ್ತಾರೆ. ಅವರು ಒಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಇಡಕಲ್ ಡ್ಯಾಮ್ ಅಲ್ಲಿ ಬಸವರಾಜ್ ರಾಮಚಂದ್ರ ಬಸ್ಮೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಇರ್ತಾರೆ. ಅವನ ಜೊತೆ ಅಪ್ರೋಚ್ ಮಾಡ್ತಾರೆ. ಸೊ ಇಂತಾಗ ಒಂದು ತಪ್ಪಾಗಿದೆ, ತಾಯಿಗೂ ಗೊತ್ತಾಗುತ್ತದೆ, ನಾನು ಒಂದು ತಪ್ಪು ಮಾಡಿದೆನಂದ್ರೆ ತಾಯಿಗೂ ಈ ಲೇಡಿ ಹೇಳಿರ್ತಾಳೆ. ಹೇಳಿ ಆದ್ಮೇಲೆ ತಾಯಿ ತನ್ನ ಮಗಳನ್ನು ಕಾಪಾಡ್ಕೊಳ್ಳೋದಕ್ಕಾಗಿ ಒಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಅವನ ಕಡೆ ಹೋಗಿ ಅಪ್ರೋಚ್ ಮಾಡ್ತಾರೆ. ಇದನ್ನು ಏನ್ ಮಾಡೋದು ಮುಂದಿನ ದಿವಸಗಳಲ್ಲಿ ರಿಪೋರ್ಟ್ ಬಂದ್ಬಿಡ್ತದೆ ಅಂದ್ರೆ ಹೇಳಿಬಿಟ್ಟು ಮಾಡುವಾಗ ಅವನು ಅಲ್ಲಿಂದ ಅವನಿಗೆ ಗೊತ್ತಿರುವ ಅಶೋಕ್ ಗುಜ್ನಾಳ್ ಅಂದ್ರೆ ಒಬ್ಬನ ಇರ್ತಾನೆ. SBI ಅಲ್ಲಿ ಒಂದು, HDFC ಅಲ್ಲಿ 2. ಒಟ್ಟು ಸುಮಾರು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಒಂದು 2 ಕೋಟಿ ಬರ್ತದೆ. ಆಕ್ಸಿಡೆಂಟ್ ಅಲ್ಲಿ ಇವರು ಡೆತ್ ಆಗೋ ಸಂದರ್ಭದಲ್ಲಿ 2 ಕೋಟಿ ಬರ್ತದೆ ಅಂದ್ರೆ ಪ್ಲಾನ್ ಮಾಡ್ಕೊಂಡು ಇನ್ಶೂರೆನ್ಸ್ ಅನ್ನು ಇವರು ತಯಾರಿ ಮಾಡಿರ್ತಾರೆ. ಸೊ ಇದರಲ್ಲಿ ಇನ್ನೊಂದು ವಿಚಾರಣೆ ನಡೀತಾ ಇದೆ. ಅಶೋಕ್ ಗುಜ್ನಾಳ್ ಬೆಳಗಾಂ ಕಮಿಷನರ್ ಆಫೀಸ್ ಅಲ್ಲಿ FDA ವಾಗಿ ಕೆಲಸ ಮಾಡ್ತಾನೆ. ಇವನು ಸಂಬಂಧಿಕರ ಬಸವರಾಜ್ ಆ ಮೆಡಿಕಲ್ ಪ್ರಾಕ್ಟೀಸ್ನರು ಅಶೋಕ್ ಗುಜ್ನಾಳ್ ಸಂಬಂಧಿಕರ ಇರ್ತಾರೆ. ಅದರಿಂದ ಇವನನ್ನ ಅಪ್ರೋಚ್ ಮಾಡಿರ್ತಾನೆ, ಅಶೋಕ್ ಗುಜ್ನಾಳ್ ಅನ್ನ ಅಪ್ರೋಚ್ ಮಾಡಿರ್ತಾರೆ. ಅಶೋಕ್ ಗುಜ್ನಾಳ್ ಮತ್ತು ಅಪ್ಪಾ ಸಾಹೀಬ್ ಫಕ್ರುದ್ದೀನ್ ನಾಯಕ್ವಾಡಿ ಅಂದ್ರೆ FSL ಅಲ್ಲಿ ಪ್ಯೂನ್ ಒಬ್ಬನ ಇರ್ತಾನೆ, ಅವನನ್ನು ಅಪ್ರೋಚ್ ಮಾಡ್ತಾರೆ. FSL ರಿಪೋರ್ಟ್ ಅನ್ನು FSL ಅಲ್ಲಿ ಪ್ಯೂನ್ ಆಗಿ ಕೆಲಸ ಮಾಡುವನು. ಇವನನ್ನು ಅಪ್ರೋಚ್ ಮಾಡಿ ರಿಪೋರ್ಟ್ ಅನ್ನು ಚೇಂಜ್ ಮಾಡಬೇಕಂದ್ರೆ ಹೇಳೋ ಸಂದರ್ಭದಲ್ಲಿ ಅವನ ಲ್ಯಾಬ್ ಅಸಿಸ್ಟೆಂಟ್ ಚೆನ್ನಯ್ಯ ಸ್ವಾಮಿ ಮಠ್ ಅಂದ್ರೆ ಒಬ್ಬನು, ಅವನನ್ನು ಅಪ್ರೋಚ್ ಮಾಡ್ತಾನೆ. ಇವನು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡುವವನು ಚೆನ್ನಯ್ಯ. ಅವನನ್ನು ಅಪ್ರೋಚ್ ಮಾಡಿ ಆದ್ಮೇಲೆ ನಾಗರಾಜ್ ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಅಂದ್ರೆ ಇರ್ತಾನೆ, ಇವನನ್ನು ಅಪ್ರೋಚ್ ಮಾಡ್ತಾರೆ. ಸೊ ಫೈನಲಿ ಈ ರಿಪೋರ್ಟ್ ಅನ್ನು ಕೊಟ್ಟಿರೋದು ನಾಗರಾಜ್ ಸೀನಿಯರ್ ಸೈಂಟಿಫಿಕ್ ಆಫೀಸರ್. ಈ ನಾಗರಾಜ್ ರಿಪೋರ್ಟರ್ ಅನ್ನು ತಯಾರು ಮಾಡಿ ತೋರಿಸಿರೋದನ್ನ ಎಲ್ಲ ದಾಖಲಾತಿಗಳನ್ನ ಚೆನ್ನಯ್ಯಕ್ಕೂ ಗೊತ್ತಿರ್ತದೆ. ರಿಪೋರ್ಟ್ ಕೊಡೋದಕ್ಕೆ ಮುಂಚೆ ಇಂತಾಗ ರಿಪೋರ್ಟ್ ಬಂದ್ಬಿಟ್ಟಿದೆ, ಈಗ ಹಣವನ್ನು ಕೊಡಿ ಅಂದ್ರೆ ಹಣವನ್ನು ಈಸ್ಕೊಳ್ತಾರೆ. ಸೊ ಹಣವನ್ನು ಈಸ್ಕೊಂಡು ಇವರು ರಿಪೋರ್ಟ್ ಅನ್ನು ಚೇಂಜ್ ಮಾಡಿರ್ತಾರೆ. ನಾಗರಾಜ್ PM ನಾಗರಾಜ್ ಅಮೌಂಟ್ ಇದರಲ್ಲಿ ಒಟ್ಟು ಸುಮಾರು 3 lakhs ಇಂದ ಜಾಸ್ತಿ ಇದೆ. ಸಚಿನ್ ಸೊ ಇದರಲ್ಲಿ ಒಂದು 3 lakhs ಇಂದ ಜಾಸ್ತಿ ಒಬ್ಬರೊಬ್ಬರಿಗೆ ಎಲ್ಲ ಜನರಿಗೂ ಸೇರಿ ಒಂದು more than 3 lakh ಟ್ರಾನ್ಸಾಕ್ಷನ್ ಆಗಿರ್ತದೆ. ಸೊ ಇದು ರಿಪೋರ್ಟ್ ಅನ್ನು ಕೊಟ್ಟಿರೋದು PM ನಾಗರಾಜ್
ಲ್ಯಾಬ್ ಅಸಿಸ್ಟೆಂಟ್ ಚೆನ್ನೈಯ ಮೂಲಕ ಅಪ್ರೋಚ್ ಆಗಿರ್ತಾರೆ. ಫಸ್ಟ್ ಪ್ಯೂನ್ ಮೂಲಕ ಲ್ಯಾಬ್ ಅಸಿಸ್ಟೆಂಟ್ ಮೂಲಕ ಸೀನಿಯರ್ ಸೈಂಟಿಫಿಕ್ ಆಫೀಸರ್ಗೆ ಅಪ್ರೋಚ್ ಮಾಡಿ ರಿಪೋರ್ಟನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಅಶೋಕ್ ಗುಜ್ನಾಳ್ ಕಮಿಷನರ್ ಆಫೀಸ್, ಪೊಲೀಸ್ ಕಮಿಷನರ್ ಆಫೀಸಲ್ಲಿ FDA ಕೆಲಸ ಮಾಡುವ ಇವನು ಇನ್ವಾಲ್ವ್ ಆಗಿರ್ತಾನೆ. ಸೊ ಇದನ್ನ ಪುಂಡಲಿಕ್ ಇದು ಒಂದು ರೀತಿಯಲ್ಲಿ ಇವನು ಅಪ್ರೋಚ್ ಮಾಡಿದಾನೆ. ಪುಂಡಲಿಕ್ ವಿಠಲ್ ಡೋಂಬರ್ ಅವನ ಹೆಂಡತಿ ಜೊತೆ ಸಂಬಂಧ ಇರೋನು, ಮೃತಪಟ್ಟಿರೋರ ಹೆಂಡತಿ ಜೊತೆ ಸಂಬಂಧ ಇರೋನು. ಅವನಿಗೆ ಫ್ರೆಂಡ್ ಒಬ್ಬನ ಇರ್ತಾನೆ, ಸಚಿನ್ ಅಂದ್ರೆ ಒಬ್ಬನ ಇರ್ತಾನೆ. ಸೊ ಸಚಿನ್ ಅವನಕ್ಕೂ ಈ ಮಾಹಿತಿಯನ್ನು ತಿಳಿಸಿರ್ತಾನೆ. ಆ ಸಚಿನ್ ಅವನು ಈ ಲೇಡಿಯನ್ನು ಎದುರಿಸಿ ಎಕ್ಸ್ಟಾರ್ಷನ್ ಪ್ರಯತ್ನ ಮಾಡಿದ್ದಾನೆ. ಮಾಹಿತಿ ಗೊತ್ತಿದೆ, ಇಂತಾಗ FS ಅಲ್ಲಿ ಎಡಿಟ್ ಮಾಡಿದ್ದಾರೆ, ಎಲ್ಲ ಗೊತ್ತಾದ್ಮೇಲೆ ಸೊ ಈ ಲೇಡಿ ಕಡೆ ಇವನ್ ಸಚಿನ್ ಮತ್ತು ಅವನ ಫ್ರೆಂಡ್ಸ್ ಕೆಲವೊಬ್ಬರು ಎಕ್ಸ್ಟಾರ್ಷನ್ ಮಾಡ್ತಾರೆ. ಅವರು ಇನ್ನು ಬಹಳಷ್ಟು ಇನ್ನೂ ಒಂದು 2-3 ಜನ ಇದ್ದಾರೆ. ಇವರಿಗೆ ಈ ಮಾಹಿತಿ ಗೊತ್ತಿದ ನಂತರ ಅದನ್ನು ಉಪಯೋಗಿಸ್ಕೊಂಡು ಹಣವನ್ನು ವಸೂಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಅದರಲ್ಲಿ ಅವನ ಅಕ್ಯೂಸ್ಡ್ ನಂಬರ್ 2 ಪುಂಡಲಿಕ್ ಅವನ ಫ್ರೆಂಡ್ ಒಬ್ಬನ ಸಚಿನ್ ಅನ್ನು ಕೂಡ ಅರೆಸ್ಟ್ ಆಗಿದ್ದಾನೆ. ಸಚಿನ್ ಸೊ ಇವನ್ ಆಲ್ರೆಡಿ ಸುಮಾರು 4 ಲಕ್ಷಕ್ಕೆ ಇಂತಾಗ ಯೂಟ್ಯೂಬರ್ಸ್ ಹೆಸರಲ್ಲಿ ಪ್ರೈವೇಟ್ ಮೀಡಿಯಾ ಇಲ್ಲ ಮಾಹಿತಿ ಅದು ಬಗ್ಗೆ ಈಗ ಫಸ್ಟ್ ಪ್ರೈಮ ಫೇಸಿ ನಾವು ಮರ್ಡರ್ ಕೇಸ್ ಬಗ್ಗೆ ಗಮನ ಕೊಟ್ಟಿದ್ದೀವಿ. ಈಗ ಈ ಎಕ್ಸ್ಟಾರ್ಷನ್ ಕೇಸಲ್ಲಿ ಇನ್ನ ಕೆಲವೊಬ್ಬರು ಇದ್ದಾರೆ. ಈಗ ಸಚಿನ್ ಯೂಟ್ಯೂಬರ್ ಅಲ್ಲ, ಇನ್ನೊಬ್ಬ ಯೂಟ್ಯೂಬರ್ ಇದ್ದಾರೆ. ಸೊ ಅದನ್ನು ವಿಚಾರಣೆ ನಡೀತಾ ಇದೆ. ಈಗ ಹೆಸರು ಹೇಳೋದು ಇನ್ವೆಸ್ಟಿಗೇಷನ್ ಅಲ್ಲಿ ಎಫೆಕ್ಟ್ ಆಗುತ್ತದೆ. ಮುಂದಿನ ದಿವಸಗಳಲ್ಲಿ ಇನ್ನು ಅರೆಸ್ಟ್ ಮಾಡೋದು ಬಾಕಿ ಇದೆ. ವಿಲ್ ಅರೆಸ್ಟ್. ಇದು ಬರೋ 9 ಜನ ಅರೆಸ್ಟ್ ಆಗಿದ್ದಾರೆ. ರಾಹುಲ್ ಅಂದ್ರೆ ಒಬ್ಬನನ್ನು ಅರೆಸ್ಟ್ ಮಾಡಿದೀವಿ. ಅವನು ಈ ಪಾಯ್ಸನ್ ಅನ್ನು ಕೊಡುವ ಹಾರ್ಟ್ ಅಟ್ಯಾಕ್ ಬರ್ತದೆ ಅಂದ್ರೆ ಹೇಳಿರುವ ರಾಹುಲ್ ಅನ್ನು ಅರೆಸ್ಟ್ ಮಾಡಿದೀವಿ. ರಾಹುಲ್ ಸಂಬಂಧಿಕನು ಪುಂಡಲಿಕ್ ಸುಮಾರು ಸೇರಿ ಮಾಡಿರೋರು. ಇವನ ರಾಹುಲ್ ಅವನು ಪುಂಡಲಿಕ್ ಅವನ ರಿಲೇಟಿವ್. ಇಲ್ಲ ಸೊ ಅದನ್ನು ಕೂಡ ವಿಚಾರಣೆ ಮಾಡ್ತಾ ಇದೀವಿ. ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಯಾರು ಬೇಕಾದ್ರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಲಿ ಅಂದ್ರೆ ಅಡ್ಮಿಟ್ ಮಾಡಿರ್ತಾರೆ. ಬಟ್ ಈ ಕೇಸಲ್ಲಿ ಇಲ್ಲ ಬೇರೆ ಯಾರು ಆಗಿರ್ತಾರೆ ಅಂದ್ರೆ ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ವಿಚಾರಣೆ ಇನ್ನು ನಡೀತಾ ಇದೆ. ಸೊ ಅದನ್ನು ಕೂಡ ಇದರಲ್ಲಿ ಇನ್ನೂ ಬಹಳಷ್ಟು ವಿಚಾರಣೆ ಇನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿಲ್ಲ. ಇನ್ವೆಸ್ಟಿಗೇಷನ್ ಇನ್ನೂ ಇಷ್ಟೇ ಅಂದ್ರೆ ನಾನು 9 ಜನ ಅರೆಸ್ಟ್ ಆಗಿದ್ದಾರೆ. ಈ ಕೇಸಲ್ಲಿ ಬೇರೆ ಯಾರು ಇನ್ವಾಲ್ವ್ ಆಗಿಲ್ಲ ಅಂದ್ರೆ ಏನಿಲ್ಲ. ಇನ್ನು ಇದರಲ್ಲಿ ಈ ಕೇಸನ್ನು ಯೂಸ್ ಮಾಡಿಕೊಂಡು ಹಣ ಪಡೆಯೋದಕ್ಕೆ ಪ್ರಯತ್ನ ಮಾಡಿರೋ ಕೆಲವೊಬ್ಬರು ಇದ್ದಾರೆ ಅಂದ್ರೆ ನಮಗೆ ಮಾಹಿತಿ ಇದೆ. ಬಟ್ ಅದು ಇದು ಬೇರೆ ಸುಮಾರು 7.5 ಲಕ್ಷ ಟ್ರಾನ್ಸಾಕ್ಷನ್ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ. ಈ ಕೊಲೆ ಆದ್ಮೇಲೆ ಕೊಲೆಯನ್ನು ಮುಚ್ಚುವುದಕ್ಕೆ ಕೊಲೆಯನ್ನು ಉಪಯೋಗ ಮಾಡಿಕೊಂಡು ಆ ಲೇಡಿ ಕಡೆಯಿಂದ ಸುಮಾರು 4 ಲಕ್ಷ ಎದುರಿಸಿ ತಗೊಂಡಿರೋದು, ಬೇರೆ ಡಿಮ್ಯಾಂಡ್ಸ್ ಇಟ್ಟಿರೋದು, ಲೈಂಗಿಕ ಡಿಮ್ಯಾಂಡ್ಸ್ ಇಟ್ಟಿರೋದು, ಇದೆಲ್ಲ ಕೂಡ ಬರ್ತಾ ಇದೆ. ವಿಚಾರಣೆ ಇನ್ನೂ ನಡೀತಾ ಇದೆ.